ಇವತ್ತು ಶಿಕ್ಷಕರ ದಿನಾಚರಣೆಯ ಒಂದು ಸಂಭ್ರಮಾಚರಣೆ ಇವತ್ತು ನಮ್ಮ ಈ ಸಭಾಂಗಣದಲ್ಲಿ ಜರುಗುತ್ತಿರ್ತಕ್ಕಂಥದ್ದು. ಕೊಟಬಗೆಯ ಎಲ್ಲ ನಮ್ಮ ಸ್ನೇಹ ಬಳಗ ಅನ್ನುವಂಥ ಒಂದು ಏನು ಬಳಗದ ಕೂಡಿಕೊಂಡು ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಕ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಅವರ ಸಂದೇಶ ಏನಂತ ಜಗತ್ತಿಗೆ ಯಾರು ದೇಶವನ್ನು ಕಳ್ಕೊಳ್ತಾರೋ ಅವರು ಸೋತಿಗೆ ಕರ್ಕಾಗ್ತಾರೆ, ಯಾರು ಪ್ರೀತಿಯನ್ನು ಬೆಳೆಸ್ತಾರೋ ಅವರು ಈ ಗಾರ್ಡನ್ನಲ್ಲಿರ್ತಕ್ಕಂಥ ಗಿಡಗಳಲ್ಲಿರ್ತಕ್ಕಂಥ ಹೂವುಗಳಂತೆ ಕಾಣ್ತಾರ. ಒಂದು 50 ಬಂದಿರ್ಬೋದು, 40 ಬಂದಿರ್ಬೋದು, ಅವರೆಲ್ಲ ಯಾರು ಅನ್ನೋದು ನಮ್ಗೆ ಗೊತ್ತಿಲ್ಲ. ನೋಡಿ, ಅವ್ರು ಏನಾಗ್ತಾರಂತ ಗೊತ್ತಿಲ್ಲ. ಅದಕ್ಕೆ ಇನ್ನೊಂದು ಮಾತು ಹೇಳ್ತೀನಿ. ಇನ್ನೊಂದು ಒಬ್ಬರು ನಮ್ಮ ಶ್ರೇಷ್ಠ ವ್ಯಕ್ತಿ ಹೇಳ್ತಾರೆ, ನಮ್ಮ ಯಾರು ಬಂದ ಸಿ ವಿ ರಾಮಣ್ಣ ಅವರು ಹೇಳ್ತಾರೆ. ಸಿ ವಿ ರಾಮಣ್ಣ ಅವರು ಕೂಡ ನಮಗೆ ಬಂದಿದ್ದು ಮಾತಾಡಿದ್ದಾರೆ. ಸಿ ವಿ ರಾಮಣ್ಣ ಅವರು ಕೂಡ ಉದಾಹರಣೆ ಹೇಳಬೇಕು ಅಂತಂದ್ರೆ ಬೆಂಗಳೂರು ಸಿ ವಿ ರಾಮಣ್ಣ ಅವರ ಮೇಲೆ ನನಗೆ ಬೆಂಗಳೂರ DRC ಸಹೃದಯಗಳಾದಂಥ ನೀವೆಲ್ಲರೂ ಮುಂದಿರುವ ನಮ್ಮ ಮಕ್ಕಳೆಲ್ಲ ಒಂದು ಒಳ್ಳೆಯ ಉನ್ನತ ಬುದ್ಧಿಗೆ ಹೋಗಬೇಕು. ನಮ್ಮನ್ನು ನೆನೆಸಿದವರೂ ಸಹಿತ ಅವರು ಒಂದು ಉನ್ನತ ಸ್ಥಾನವನ್ನು ಪಡಿಬೇಕು ಅನ್ನುವಂಥ ಒಳ್ಳೆಯ ಮನಸ್ಸನ್ನು ಉಳ್ಳಂತಹ ಏಕೈಕ ವ್ಯವಸ್ಥೆ ಮಕ್ಕಳೊಂದಿಗೆ ಆಟ ಆಡೋ ಸಂದರ್ಭದಲ್ಲಿ ಏನಿತರ ಎಷ್ಟು ವಿಜ್ಞಾನಿಗಳಾಗ್ತಾರೆ ಹುಡುಕ್ತಿರೋದು ಬಯಸೋದಲ್ಲ ಅಂಥ ಒಂದು ಕಾರ್ಯವನ್ನು ಮಾಡುವಂಥ ಒಂದು ಶಿಕ್ಷಕರ ಜವಾಬ್ದಾರಿ ಏನಿದೆ ಕೇಳಿದ್ರೆ ಬಹುಶಃ ಬಹಳಷ್ಟು ಜನರು ಹಿಂದಿಂದ ಹೇಳಿದ್ರು. ಈ ಶಾಂತಿ ನೆಮ್ಮದಿ ಮೌಲ್ಯಾಧಾರಿತ ಶಿಕ್ಷಣ ಸಂಸ್ಕಾರ ನೀರಾವರಿ ಶಾಲೆ ಮತ್ತು ಕುಟುಂಬ ಇದರಲ್ಲಿ ಯಾವಾಗಲೂ ಒಂದು ಹೇಳಿದ್ರೆ ಆ ದೇಶದಲ್ಲಿ ಆ ರಾಜ್ಯದಲ್ಲಿ 5 ವರ್ಷ ಮಕ್ಕಳು ತುಂಬ ಜ್ಞಾನ ಏನು ಕೊಡ್ತದೆ, ಅದಕ್ಕಾಗಿ ನಾವು ಎಲ್ಲರೂ ಎಡಿ ಶಕ್ತಿರ್ತಕ್ಕಂಥ ಶಕ್ತಿಯನ್ನು ನಮ್ಮನ್ನು ಬೆಳೆಸಬೇಕು. ಯಾರಾದ್ರೂ ನೋಡ್ತಾನೆ ಶಿಕ್ಷಕರು ಬಹಳ ವೇದಿಕೆಗಳನ್ನ ಹೋದ ಫಂಕ್ಷನ್ ಆಗಿ ಮತ್ತೊಬ್ಬ ಮನುಷ್ಯ ಮೇಲೆ ಶಿಕ್ಷಕ ಕವಿ ಆಗಿರೋದಲ್ಲಿ ಒಬ್ಬ ಸರ್ ಅಂದ್ರೆ 5 ಜನ ಅವರು ಗೌರವದ ಸಂಕೇತವನ್ನು ಅವರಿಗೆ ಧರಿಸಿಕೊಳ್ಳುತ್ತಿದ್ದರು. ಆ ರೀತಿ ಆ ಗುರುವಿಗೆ ಸತ್ತಕ್ಕಂಥ ಮಾನ ಮರ್ಯಾದೆ ಗೌರವ ಅಷ್ಟು ಸಮಾಜಕ್ಕೆ ದೇಶ ಪ್ರಗತಿ ಸಾಧ್ಯ. ಅದಕ್ಕೆ ಕಲಬುರಗಿ ಅವರು ಒಂದು ಮಾತು ನಿಮ್ಗೆ ಗೊತ್ತಿರ್ಬೋದು, ನೀವು ಭಾಳ ಮಾಡಿ ವಿಡಿಯೋದಾಗ ಕೇಳಬೇಕು. ಗರ್ಗಿಯವರು ಒಂದು ಕಡೆ ಮಾತುಗಳನ್ನ ಕೇಳಬೇಕು, ಯಾರ ನೋಡಿರ್ಬೋದು. ಗರ್ಗಿಯವರು ಅಲ್ಲೂ ಇರ್ತಾರೆ. ಜಪಾನ್ ಹೋದಾಗ ಒಂದು ಸಂಗತಿ ಹೇಳ್ತೀವಿ ನೋಡಿ, ಎಷ್ಟು ಚಂದ ಹೇಳ್ಯಾರ ಅವ್ರ ಬಗ್ಗೆ. ಬೆನ್ನೆಲುಬಾಗಿ ನಿಂತಹ ಈ ಅಶೋಕ್ ಪಾಟೀಲ್ರವರು ಹಾಗೂ MS ಪಾಟೀಲ್ ಗುರುಗಳು ಹಾಗೂ ರಾಜಗಾರ್ ಸರ್ ಅವರು ಹಾಗೂ
ಗಂಗಪ್ಪ ಕೊಳ್ಳಿಯವರು ಹಾಗೂ ವಿಜಯ್ ಹಿರೇಮಠನನ್ನು ನಾನು ನೆನೆಯಲೇಬೇಕು. ಇಷ್ಟು ಬೆಳೆಯಲಿಕ್ಕೆ ಅವರ ಸಹಕಾರವೇ ಕಾರಣ ಅಂತ ಅವ್ರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ಈ ಶಿಕ್ಷಕ ದಿನಾಚರಣೆ ಒಬ್ಬ ಪೊಲೀಸ್ ಅಧಿಕಾರಿ, ಇದೆಲ್ಲ ಕೇಳಿರ್ಬೋದು ನೀವು, ಒಬ್ಬ ವೈದ್ಯಾಧಿಕಾರಿ, ಒಬ್ಬ ಶಿಕ್ಷಕರು, 3 ಜನರು ಸಮುದ್ರ ವಿಹಾರದಲ್ಲಿ ವಿಹಾರ ಮಾಡ್ತಾ ಹೊಂಟಿರ್ತಾರೆ. ಮಧ್ಯಕ್ಕೆ ಹೋಗಿರ್ತಾರೋ ಆ ಮಧ್ಯದಲ್ಲಿ ಒಬ್ಬ ಬ್ರಹ್ಮ ರಾಕ್ಷಸ ಬರ್ತಾನೆ. ರಾಕ್ಷಸ ಅಂದ್ಕೂಲ ಅವ್ರ ಕೆಲಸ ಏನ್ರಿ? ಸಿಕ್ಕದ್ದನ್ನು ಕಬಳಿಸೋದು. ನೀವು ಹೆಂಗಾದರೂ ದಷ್ಟಪುಷ್ಟ ಅದೇರಿ, ನೀವು 3 ಮಂದಿನ ಏನು ಮಾಡಬೇಕು? ಸತ್ಕಾರ ನೆರವೇರಿಸಿದ ಹಾಗೂ ಸತ್ಕಾರ ಸ್ವೀಕರಿಸಿದ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರಮಿಸೋಣ. ದೇಶದಲ್ಲಿ ಸತ್ಪ್ರಜೆಗಳನ್ನ ನಿರ್ಮಿಸೋಣ. ಒಂದು ದೇಶ ಸಮೃದ್ಧವಾಗಿರಬೇಕಂತಂದ್ರೆ 3 ಕಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತವೆ. ಕೃಷಿಕ, ಸ್ಥಾನವನ್ನು ವಹಿಸಿಕೊಂಡಿರುವ ಖಾಸಗಿ ಸರ್ ಅವರು, ಪದ್ಮನಾಭ ಸರ್ ಅವರು, ಅಶೋಕ್ ಪಾಟೀಲ್ ಸರ್ ಅವರು, MS ಪಾಟೀಲ್ ಸರ್ ಅವರು, ಬಡಿಗೇರ್ ಸರ್ ಅವರು ಎಲ್ಲ ನೆರವೇರಿಸಿದ ಎಲ್ಲ ಅಧ್ಯಕ್ಷ ಹಾಗೂ ಅತಿಥಿ ಮಹೋದಯರು, ಸತ್ಕಾರವನ್ನು ಸ್ವೀಕರಿಸಿದ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೂ ತುಂಬ ಹೃದಯದ ಧನ್ಯವಾದಗಳು. ಮೇಲೆ ಬಂದು ಸತ್ಕಾರವನ್ನು ಸ್ವೀಕರಿಸಿದ ಹಾಗೂ ಸತ್ಕಾರವನ್ನು ನೆರವೇರಿಸಿದ ಎಲ್ಲ ಅಧ್ಯಕ್ಷ ಹಾಗೂ